ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ನಾನು ಇವತ್ತು ಈ ಒಂದು ವಿಡಿಯೋನ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬದಲ್ಲಿ ಕೆಲವೊಂದು ಪದಾರ್ಥಗಳನ್ನ ನೀವು ಮನೆಗೆ ತೊಗೊಬಂದರೆ ತುಂಬಾ ಒಳ್ಳೆಯದು. ಇವಾಗ ಹೇಗೋ ನೀವು ಹೊಸ ಬಟ್ಟೆ ಅಂತೂ ತೊಗೋತೀರಾ. ಹಾಗೆಯೇ ಹೊಸ ಬಟ್ಟೆ ಆಗಿರ್ಬೋದು, ಹಾಗೆಯೇ ಒಬ್ಬಟ್ಟು ಮಾಡೋದಕ್ಕಾಗಿರ್ಬೋದು, ಈ ಥರ ಪದಾರ್ಥಗಳನ್ನ ತೊಗೋತೀರ ಅಲ್ವಾ. ಕೆಲವೊಂದು ಪದಾರ್ಥಗಳನ್ನ ನೀವು ಈ ಥರ ತರೋದ್ರಿಂದ ತುಂಬಾ ಒಳ್ಳೆಯದು. ನೀವು ಇದನ್ನು ಟ್ರೈ ಮಾಡಿ, ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅರಿಶಿಣದ ಕೊಂಬು. ಅರಿಶಿಣ ಅನ್ನೋದು ಲಕ್ಷ್ಮೀನಾರಾಯಣಂಗೆ ತುಂಬಾ ಇಷ್ಟ ಅಲ್ವಾ. ಆದ್ದರಿಂದ ಲಕ್ಷ್ಮಿ ಮತ್ತು ವಿಷ್ಣುಗೂ ಕೂಡ ಇದು ತುಂಬಾ ಇಷ್ಟ. ಅವ್ರನ್ನ ಪೂಜಿಸೋರಂತೂ ಅರಿಶಿಣದ ಕೊಂಬನ್ನು ಹಾಕದೆ ಪೂಜೆ ಅಂತೂ ಮಾಡೋದಿಲ್ಲ. ಆದ್ದರಿಂದ ಅರಿಶಿಣದ ಕೊಂಬನ್ನು ಕೂಡ ನೀವು ಈ ರೀತಿ ಮಾಡಿಕೊಂಡ್ರೆ ಯುಗಾದಿ ಹಬ್ಬದಲ್ಲಿ ತುಂಬಾ ಒಳ್ಳೆಯದು. ಏನು ಮಾಡಬೇಕು ಅಂತಂದರೆ, ಸಮ ಸಂಖ್ಯೆ ಅಂದರೆ 2, 4, 6, 8, 10, 12, 14, 16 ಈ ಥರ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಸಮ ಸಂಖ್ಯೆಯಲ್ಲಿ ಅರಿಶಿಣದ ಕೊಂಬನ್ನು ತಗೊಬಂದು ಅದನ್ನು ಇಳಿ ತೆಗೆದು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಅಥವಾ ನೀವು ವ್ಯಾಪಾರ ಏನಾದರೂ ಮಾಡ್ತಾಯಿದ್ದೀವಿ ಅಥವಾ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿಗೂ ಕೂಡ ನೀವು ಕಟ್ಬೋದು. ತುಂಬಾ ಒಳ್ಳೆಯದು. ಹಾಗೆ ನೆಕ್ಸ್ಟು ಉಪ್ಪು ಅನ್ನೋದು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುನೇ ಉಪ್ಪು. ಅಂದರೆ ಮನೇಲಿ ಸಕಾರಾತ್ಮಕ ಶಕ್ತಿ ಮತ್ತು ದೈವಿಕ ಶಕ್ತಿನ ಹೆಚ್ಚು ಮಾಡುತ್ತೆ. ಹಾಗೆ ಸಾಲದಿಂದ ನರಳುತ್ತಿದ್ದರೆ ಅವ್ರಿಗೂ ಕೂಡ ಇದರಿಂದ ಪರಿಹಾರ ಇದೆ. ಆದ್ದರಿಂದ ಯುಗಾದಿ ಹಬ್ಬದ ದಿನ ಮನೆಗೆ ಉಪ್ಪು ತಗೊಬರೋದ್ರಿಂದನೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆಯೇ ನೆಕ್ಸ್ಟು ಅಕ್ಕಿನ ನೀವು ಹೊಸ್ದಾಗಿ ತೊಗೊಬಂದು ಯುಗಾದಿ ಹಬ್ಬದಲ್ಲಿ ಒಂದು ಇಡೀ ನಿಮ್ಮ ಕೈಗೆ ಎಷ್ಟು ಬರುತ್ತೋ ಅಷ್ಟು ಒಂದು ಇಡೀ ಅಕ್ಕಿನ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡು, ಆ ತಟ್ಟೆಗೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವನ್ನು ಹಾಕಿ ಪೂಜೆ ಮಾಡಿ ಲಕ್ಷ್ಮೀ ದೇವಿನ ಕೇಳ್ಕೋಬೇಕು. ನಮ್ಮ ಮನೇಲಿ ಧನ ಆಗಲಿ ಧಾನ್ಯ ಆಗಲಿ ಯಾವುದಕ್ಕೂ ಕೂಡ ಕೊರತೆ ಆಗದೆ ಇರಲಿ ತಾಯಿ ಅಂತ ಹೇಳಿ ಕೇಳಿಕೊಂಡು ಪೂಜೆನ ಮಾಡಿ. ತುಂಬಾ ಒಳ್ಳೆಯದು. ಆ ಅಕ್ಕಿಲಿ ಒಂದು 9 ಕಾಳು ಅಕ್ಕಿನ ತೆಗೆದು ಒಂದು ಪೇಪರಲ್ಲಿ ಹಾಕಿ ಇಟ್ಕೊಂಡು ನೀವು ಯೂಸ್ ಮಾಡೋ ಅಂಥ ಪರ್ಸು ಅಥವಾ ನೀವು ಹಣ ಇಡೋಂಥ ಜಾಗದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೆಕ್ಸ್ಟು ಕವಡೆಲೂ ಕೂಡ ಹಳದಿ ಕವಡೆ ಅಂತಲೂ ಕೂಡ ಬರುತ್ತೆ. ಅದನ್ನು ನೀವು ಕೇಳಿಬಿಟ್ಟು ಒಂದು 6 ಕವಡೆನ ತೊಗೊಂಡು ಬಂದು, ಅಂದರೆ ಯುಗಾದಿ ಹಬ್ಬದ ದಿನ ತೊಗೊಬರ್ಬೇಕು. ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಾಕಿ, ಅದಕ್ಕೂ ಕೂಡ ಅಕ್ಷತೆ ಕೂಡ ಹಾಕಿ ಪೂಜೆ ಮಾಡಿ. ಅದನ್ನು ಕೂಡ ನೀವು ಯೂಸ್ ಮಾಡೋ ಅಂಥ ಪರ್ಸಲ್ಲಿ, ಹಾಗೆಯೇ ನೀವು ಮನೇಲಿ ಎಲ್ಲಿ ಅಮೌಂಟ್ ಇರ್ತಿರೋ ಆ ಒಂದು ಪ್ಲೇಸಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ನೆಕ್ಸ್ಟು ಇದು ತುಂಬಾ ಇಂಪಾರ್ಟೆಂಟು. ಅಂದರೆ ನಿಮಗೆ ಇದರಲ್ಲಿ ಯಾವುದನ್ನು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಇದೊಂದನ್ನಾದರೂ ಮಾಡಿ. ಹಳ್ಳಿ ಮರ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹಳ್ಳಿ ಮರದಲ್ಲಂತೂ ಲಕ್ಷ್ಮಿ ಮತ್ತು ನಾರಾಯಣ ನೆಲೆಸಿರ್ತಾರೆ. ಆದ್ದರಿಂದ ಹಳ್ಳಿ ಮರಕ್ಕೆ ನೀವು ಈ ರೀತಿ ಪೂಜೆ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಯುಗಾದಿ ಹಬ್ಬದ ದಿನ ಸಂಜೆ ನೀವು ಹಳ್ಳಿ ಮರಕ್ಕೆ ಒಂದು ಗ್ಲಾಸಲ್ಲಿ ನೀರು ಅಥವಾ ಒಂದು ಚೊಂಬಲ್ಲಿ ನೀರು, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಹಾಲು, ಹಾಗೆ ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಹಳ್ಳಿ ಮರಕ್ಕೆ ಅರಿಶಿನ ಕುಂಕುಮನ ಹಾಕಿ ಪೂಜೆ ಮಾಡಬೇಕು. ಹಳ್ಳಿ ಮರಕ್ಕೆ ಆ ನೀರನ್ನು ಹಾಕಿ ಪೂಜೆ ಮಾಡಿ ಆವತ್ತಿನ ದಿನ ತುಂಬಾ ಒಳ್ಳೆಯದು. ಈ ರೀತಿ ಒಂದು ವಸ್ತುಗಳನ್ನ ತರೋದಾಗಿರ್ಬೋದು ಅಥವಾ ಪೂಜೆನ ಮಾಡೋದಾಗಿರ್ಬೋದು ಮಾಡೋದ್ರಿಂದ ನಿಮಗೆ ಈ ವರ್ಷ ನೀವೇನು ಅನ್ಕೋತೀರೋ ಅದೆಲ್ಲ ಕೂಡ ಆಗುತ್ತೆ. ಈ ವರ್ಷ ಸ್ವಲ್ಪ ನೀವು ಸುಖವಾಗಿ ಖುಷಿಯಾಗಿ ಇರೋ ಥರ ಆಗುತ್ತೆ. ಆದಷ್ಟು ನೀವು ಈ ಒಂದು ಪೂಜೆಗಳನ್ನ ಮಾಡೋದಾಗಿರ್ಬೋದು ಅಥವಾ ಈ ಥರ ವಸ್ತುಗಳನ್ನ ತರೋದನ್ನ ಮಾಡೋದಿದ್ದರೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಏನು ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಅಂತೇಳಿ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.